ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಕತೆ ತಂದಾಯಿತು. ಬನ್ನಿ ಇವತ್ತು ಬಯಸದೆ ನೀ ಬಂದೆ ಈ ಕಥೆಯನ್ನು ಉಷಾ ನವರತ್ನರಾಮ್ ಅವರ ಆಧಾರಿತ ಕಾದಂಬರಿ. ಕತೆ ಎಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡಿ, ಮತ್ತು ತಪ್ಪಿದರೆ ಕಮೆಂಟಲ್ಲಿ ಹೇಳಿ. ಕತೆ ತುಂಬ ಚೆನ್ನಾಗಿದೆ. ಅವ್ರು ಬರೆದಂಥ ಕತೆಗಳೆಲ್ಲವೂ ತುಂಬ ಚೆನ್ನಾಗಿರ್ತವೆ. ಈ ಕಾದಂಬರಿ ಅಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿ. ಹಾಗಾಗಿ ಇದನ್ನು ನಾನು ಕತೆ ಏನಿದೆ ನೋಡೋಣ. ಇವಾಗ ಶುರು ಮಾಡ್ತೀನಿ ಬನ್ನಿ. ರಾಮನಾಥ ಸರ್ವದಮನನ್ನು ಹಾಲಿನ ಕುರ್ಚಿಯಲ್ಲಿ ಕೂಡುವಂತೆ ಹೇಳಿ ರೂಮಿನ ಬಾಗಿಲಿನತ್ತ ನಡೆದ. ಏನಮ್ಮ ಜಮ್ಮು, ಚೆನ್ನಾಗಿದ್ದೀಯಾ? ಸುಕುಮಾರ ಬಂದಿದ್ನಾ? ಖರ್ಚಿಗೇನಾದರೂ ಬೇಕಾದರೆ ಕೇಳು, ಪರವಾಗಿಲ್ಲ. ಸಂಕೋಚ ಪಡಬೇಡ. ನಮ್ಮ ಶೈಲ ತಂಗಿ ಶಶಿ ಬೇರೆ ಅಲ್ಲ, ನೀನು ಬೇರೆ ಅಲ್ಲ ನನಗೆ. ನೋಡು ಬಾ ಯಾರು ಬಂದಿದ್ದಾರೆ ಎಂದು. ನಾನಿನ್ನೂ ಬರ್ತೀನಿ ಜಮ್ಮು, ಕೆಲಸ ಇದೆ. ಶೈಲಜಾ ಮುನಿಯನ್ನೆತ್ತಿಕೊಂಡು ನಂಜಿಗೆ ಏನು ಹೇಳಿ ಹೊರಟಳು. ಯಾರೋ ರಾಮಣ್ಣ? ಎಷ್ಟು ದಿನಗಳ ಮೇಲೆ ಅವಳ ದನಿ ಕೇಳಿ ಸರ್ವದಮನ ಪುಳಿತನಾದ. ನೀನೇ ನೋಡು ಬಾ, ಅವನು ತೋಟಕ್ಕೆ ಕೆಲಸದ ಮೇಲೆ ಹೊರಟು ಹೋಗ್ತಾನೆ, ಒಂದು ಸಲ ನೀನು ನೋಡಬೇಕು ಅಂತ ಅಂದ. ಕರ್ಕೊಂಡು ಬಂದೆ. ರಾಮನಾಥ ಹೇಳುತ್ತಾ ಹೊರಟ. ನೀವಿಬ್ಬರು ಅದೇನು ಮಾತಾಡ್ತೀರೋ ಮಾತಾಡಿ, ನಾನು ನನ್ನ ಸ್ಕೂಟರ್ ರಿಪೇರಿ ಬಿಟ್ಟಿದ್ದೆ, ತಗೊಂಡು ಬರ್ತೀನಿ. ಇವತ್ತು ಮಹಾವೀರ ಜಯಂತಿ ಅಂತ ನಮಗೆ ರಜಾ ಇರೋದ್ರಿಂದ ಎಲ್ಲ ಸರಿಯಾಗಿ ಆಗಿದೆ. ರಾಮನಾಥ ಹೊರಟೇ ಬಿಟ್ಟ. ಸರ್ವದಮನ ಕುರ್ಚಿಯಲ್ಲಿ ಕುಳಿತು ರೂಮಿನ ಬಾಗಿಲತ್ತಲೇ ನೋಡುತ್ತಿದ್ದ. ಒಂದೆರಡು ನಿಮಿಷ ಕಾದ. ಅವಳು ರೂಮಿನಿಂದ ಹೊರಗೆ ಬರಲಿಲ್ಲ. ಅವಳಿಗೆ ತನ್ನನ್ನು ನೋಡಲು ಇಷ್ಟವಿದೆಯೋ ಇಲ್ಲವೋ, ತಾನು ಬಂದುದೇ ಸರಿಯಾದದ್ದೋ ಅಲ್ಲವೋ, ಅವನ ಮುಖ ಒಯ್ದಾಡಿತು. ಕೊನೆಗೆ ತಾನೇ ಧೈರ್ಯ ಮಾಡಿ ರೂಮಿನತ್ತ ನಡೆದ. ಬಾಗಿಲ ಬಳಿ ನಿಂತು ಮೆಲ್ಲನೆ ಕರೆದ, ಜಮ್ಮು. ಒಳಗಿನಿಂದ ಉತ್ತರ ಬರಲಿಲ್ಲ. ಜಮ್ಮು, ನಿಂಗೆ ನಾನು ಬಂದದ್ದು ಸರಿ ಎನಿಸದಿದ್ದರೆ ಹೇಳಿಬಿಡು, ನಾನು ಹೊರಟು ಹೋಗ್ತೀನಿ. ಒಳಗೆ ಬಿಕ್ಕುತ್ತಿದ್ದಳು ಕೇಳಿಸಿತು. ಒಳಗಡಿಯಿಟ್ಟ. ಜಮ್ಮುನ ಮಂಚದ ಮೇಲೆ ಕುಳಿತು ಮಂಡಿಯಲ್ಲಿ ಮುಖ ಹುದುಗಿಸಿ ಅಳುತ್ತಿದ್ದಳು. ಜಮ್ಮು, ಅಳಬೇಡ, ನಾನು ಕ್ಷಮೆ ಕೇಳಲು ಬಂದಿದ್ದೇನೆ. ನಾನು ನಿಮ್ಮ ತಂದೆ ಸುಕುಮಾರನ ಕೈಗೊಂಬೆಯಾಗಿ ಮೋಸ ಹೋದೆ. ನನ್ನಿಂದಾಗೇ ನಿನ್ನ ಬಾಳು ಹಾಳಾಯಿತು. ಅವಳು ಮುಖವೆತ್ತಿ ಕಣ್ಣೊರೆಸಿಕೊಂಡು ಅವನ ಗುರುತಿಸಲಾರದಷ್ಟು ಬದಲಿಸಿದಳು. ಗುಳಿ ಬಿದ್ದ ಕಣ್ಣುಗಳು, ಪೇಲರವಾದ ಮುಖ, ಕೆದರಿದ ತಲೆ, ನಳನಳಿಸುತ್ತಿದ್ದ ಅವಳ ಮೈ ಸೊರಗಿ ಒಣಗಿ ಹೋಗಿತ್ತು. ಹುಟ್ಟಿದ್ದ ಸಾಧಾರಣ ನೂಲಿನ ಸೀರೆ, ಕತ್ತಿನಲ್ಲಿದ್ದ ಮಾಂಗಲ್ಯ, ಕಿವಿಯಲ್ಲಿ ಮುತ್ತಿನ ಓಲೆ ಬಿಟ್ಟರೆ ನಿರಾಭರಣೆ. ಸರ್ವ ತನ್ನ ಕಣ್ಣುಗಳನ್ನು ತಾನೇ ನಂಬದಾದ. ಹೇಗಿದ್ದವಳು ಹೇಗಾಗಿ ಬಿಟ್ಟಿದ್ದಾಳೆ. ಮಗು ಜೋಲಿಯಲ್ಲಿ ನಿದ್ರಿಸುತ್ತಿತ್ತು. ಜಮ್ಮು, ಏನು ಹೀಗಾಗಿದ್ದೀಯಾ? ನನಗೆ ನಂಬೋಕೆ ಆಗ್ತಾ ಇಲ್ಲ. ನಿಂಗೇನು ಕಡಿಮೆಯಾಗಿತ್ತು? ಜಮ್ಮು ಹತ್ತು ಬಿಟ್ಟಳು. ಸರ್ವ, ಪ್ಲೀಸ್, ನನ್ನ ಈ ನರಕದಿಂದ ಪಾರು ಮಾಡು. ನಾನು ಮೋಸ ಹೋದೆ. ನನಗೆ ಬದುಕೋಕ್ಕೂ ಆಗ್ತಾ ಇಲ್ಲ, ಸಾಯೋ ಹಾಗೂ ಇಲ್ಲ. ಈ ಮಕ್ಕಳ ಗತಿ ಏನಾಗುತ್ತೆ? ಮುದುಡಿ ಇಟ್ಟವನು ಹಾಗೆಯೇ ನಿಂತ. ಜಮುನಾ, ಈಗ ಪರಶ್ರೀ, ನಾನು ದುಡುಕಬಾರದು. ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡ್ತೀನಿ. ಏನು ಬೇಕು ಕೇಳು. ನಿನ್ನ ಪಾಡು ಹೀಗಾಯಿತು. ಜಮುನಾ ಎಲ್ಲ ಹೇಳಿಕೊಂಡು ತನ್ನ ದುಃಖ ತೋಡಿಕೊಂಡಳು. ನಿಮ್ಮಪ್ಪನ ಆಸ್ತಿಲಿ ನನಗೆ ಬರಬೇಕಾದದ್ದು ನನ್ನ ಹೆಸರಿಗೆ ಮಾಡಿಸಿಕೊಂಡು ಸುಕುಮಾರ ತನ್ನ ಕೈಯಲ್ಲಿ ಸೈನ್ ಮಾಡಿಸಿಕೊಂಡು ಬಿಟ್ಟ. ನಾನು ಬಿಟ್ಬಿಟ್ಟು ಎಲ್ಲಾದರೂ ಹಾಳಾಗಿ ಹೋಗ್ತೀನಿ ಅಂತ ಕೇಳಿಕೊಂಡ್ರೂ ನನ್ನ ಬಿಡೋಲ್ಲ. ಆ ಪಾಂಚಾಲಿನೂ ಬಿಡೋಲ್ಲ. ನನ್ನ ಮನೆ, ಆಸ್ತಿ, ಐಶ್ವರ್ಯ, ಕಾರು ಎಲ್ಲ ಅವಳಿಗೆ ಕೊಟ್ಟು ಮಜಾ ಮಾಡ್ತಾ ಇದ್ದಾಳೆ. ನಾನು ಬೇಕೆನಿಸಿದಾಗ ಸುಕುಮಾರ ಬಂದು ತೆವಲು ತೀರಿಸಿಕೊಂಡು ಒಂದಿಷ್ಟು ದುಡ್ಡೆಸೆದು ಹೋಗ್ತಾನೆ. ತನ್ನ ಮಕ್ಕಳನ್ನು ಎಡಗೈಯಲ್ಲೂ ಮುಟ್ಟೋಲ್ಲ. ಅವುಗಳು ಹೇಗಿವೆ ಅಂತ ಕೂಡ ನೋಡಿದ್ದಾನೋ ಇಲ್ಲವೋ. ನೀನು ಯಾಕೆ ಕೇಸು ಹಾಕಲಿಲ್ಲ? ಜಯಂತಿ, ನಿನ್ನ ಭಾವ ನಿತ್ತು ಏನಾದರೂ ಮಾಡಬಹುದಿತ್ತು. ಜಯಂತಿಯ ಪಾಲು ಅವಳಿಗೆ ಕೊಟ್ಟಾಯಿತು. ಭಾವ ಯಾಕೆ ಇದಕ್ಕೆಲ್ಲ ತಲೆ ಹಾಕ್ತಾರೆ? ಜಯಂತಿಗೆ ಅವಳ ಮಕ್ಕಳು ಸಂಸಾರವೇ ಸಾಕಾಗಿದೆ. ನನ್ನನ್ನು ಯಾಕೆ ತಲೆ ಕೊಡ್ತಾಳೆ? ನಾನು ಹೊರಗೆ ಹೋಗೋಕ್ಕೂ ಸುಕುಮಾರ ಬಿಡ್ತಾ ಇರಲಿಲ್ಲ. ನನ್ನ ಹೊಡೆದು ಹಿಂಸೆ ಮಾಡಿ ರುಜು ಹಾಕಿಸ್ಕೊಂಡ. ನನ್ನ ಲಾಯರ್ಗೆ ನಾನೇ ಇಷ್ಟಪಟ್ಟು ಅವನ ಹೆಸರಿಗೆ ಮಾಡಿದೆ ಅಂತ ಹೇಳಿದ್ದಾನೆ. ಈ ಮುಖ ಹೊತ್ಕೊಂಡು, ಈ ಮಕ್ಕಳನ್ನ ಹೊತ್ಕೊಂಡು ನಾನು ಯಾರ ಹತ್ರ ಹೋಗಲಿ?
ರಾಮನಾಥ ಶೈಲಜಾ ಇರೋದ್ರಿಂದ ಇಷ್ಟರ ಮಟ್ಟಿಗಾದರೂ ಇದ್ದೀನಿ. ಇಲ್ಲದಿದ್ದರೆ ಎರಡೂ ಮಕ್ಕಳನ್ನು ಕತ್ತರಿಸಿ ಸಾಯಿಸಿ ನಾನು ನೇಣು ಹಾಕಿಕೊಂಡು ಸಾಯ್ತಿದ್ದೆ. ಮತ್ತೆ ಅಳಲು ಪ್ರಾರಂಭಿಸಿದಳು. ಜಮ್ಮು, ಧೈರ್ಯ ತಗೋ, ನಾನಿದ್ದೀನಿ, ಖಂಡಿತ ನಿನ್ನ ಕೈ ಬಿಡೋಲ್ಲ. ಪ್ರೀತಿ, ಪ್ರೇಮ, ಮದುವೆಲೇ ಕೊನೆಗೊಳ್ಳಬೇಕಾಗಿಲ್ಲ. ನಿನಗಾಗಿ ನನಗಿದ್ದ ಪ್ರೀತಿ ಸತ್ವ ಪರೀಕ್ಷೆಯ ಕಾಲ ಇದು. ನೀನು ನಿರ್ಭಯವಾಗಿರು. ನಿನಗೆ ಸೇರಬೇಕಾದ್ದನ್ನು ಹೇಗಾದರೂ ನಿನ್ನ ಪಾಲಿಗೆ ಕೊಡಿಸಿಕೊಡುವುದು ನನ್ನ ಕರ್ತವ್ಯ. ನಾನು ಇವತ್ತೇ ನಿಮ್ಮ ಫ್ಯಾಮಿಲಿ ಅಡ್ವೊಕೇಟ್ ಸಿಂಹ ಅವರನ್ನು ನೋಡ್ತೀನಿ. ತಾಳ್ಮೆ ಇರಲಿ. ನಿನ್ನ ಖರ್ಚಿಗಾಗಿ ನಾನು ರಾಮನಾಥನ ಕೈಯಲ್ಲಿ ಆಗಾಗ ಏನಾದರೂ ಕಳಿಸ್ತೀನಿ. ನಾನು ಇಲ್ಲಿಗೆ ಬರುವುದು ಸದ್ಯಕ್ಕೆ ಸುಕುಮಾರನಿಗೆ ತಿಳಿಯದಿರಲಿ. ಕೆಲಸ ಕೆಟ್ಟು ಹೋದಿತ್ತು. ಹೊರಗೇನು ಸದ್ದಾಗಲು ಸರ್ವದಮನ ಎಚ್ಚರಗೊಂಡ. ನಾನಿನ್ನು ಬರ್ತೀನಿ. ನಾನು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಿನಗಾಗಿ ಇರುವವನು, ಮರೆಯಬೇಡ. ಅವಳು ಉತ್ತರಿಸುವ ಮುನ್ನವೇ ಅಲ್ಲಿಂದ ಹೊರಟ. ನೇರವಾಗಿ ಸಿಂಹ ಅವರ ಆಫೀಸಿಗೆ ಬಂದ. ಮೊದಲೇ ಪರಿಚಯವಿದ್ದುದರಿಂದ ಅವರೇ ಅವನನ್ನು ಕಂಡು ಆಹ್ವಾನಿಸಿದರು. ಬಾರಯ್ಯ, ಏನು ಇಷ್ಟು ದೂರ? ಸರ್ವದಮನ ಅವರ ಮುಂದೆ ಕುಳಿತು, ನನಗೊಂದು ಉಪಕಾರ ಮಾಡಬೇಕಾಗಿತ್ತು. ಹೇಳಯ್ಯ, ನೀನಿಲ್ಲದೆ ನಾನು ಯಾರಿಗೆ ಉಪಕಾರ ಮಾಡಬೇಕು? ಈಗ ನೀನೆಲ್ಲಿದ್ದಿ? ಏನು ಮಾಡ್ತಾಯಿದ್ದಿ? ನಿನ್ನ ವಿಚಾರ ಎಲ್ಲ ತಿಳಿದು ತುಂಬ ಬೇಜಾರಾಯಿತು. ಅದೆಲ್ಲ ಮುಗಿದೋದ ಕತೆ. ನನಗೆ ಜಮುನ ತನ್ನ ಹೆಸರಿಗಿದ್ದ ಆಸ್ತಿಯನ್ನೆಲ್ಲ ಸುಕುಮಾರಂಗೆ ಬರೆದು ಕೊಟ್ಟಿದ್ದುದರ ಮಾಹಿತಿ ಬೇಕಾಗಿತ್ತು. ಅವಳೇ ರುಜು ಹಾಕಿ ಕೊಟ್ಟಿದ್ದಾಳೆ, ಅದು ಗೊತ್ತು. ಆದರೆ ಅವಳು ಹೇಳೋದು ಅವಳು ಅವನ್ನ ಹಿಂಸೆ ಮಾಡಿ ಒತ್ತಾಯಿಸಿ ತನ್ನ ಹೆಸರಿಗೆ ಮಾಡಿಸಿಕೊಂಡ ಅಂತಾಳೆ. ಅವಳು ಆಗಲೇ ಯಾಕೆ ಹೇಳಲಿಲ್ಲ? ಅದು ಅಲ್ಲದೆ ಅದರಲ್ಲಿ ನನಗೆ ವ್ಯವಹಾರ ಜ್ಞಾನವಿಲ್ಲ. ನನ್ನ ಪತಿಯಾದ ಸುಕುಮಾರನಿಗೆ ತನ್ನೆಲ್ಲ ಸ್ಥಿರಚರ ಆಸ್ತಿ ಕೊಟ್ಟಿರುತ್ತಿದ್ದೇನೆ. ನನ್ನ ಪರವಾಗಿ ಅವರೇ ಎಲ್ಲ ನೋಡಿಕೋಬೇಕು ಅಂತ ಬರೆದು ಕೊಟ್ಟಿದ್ದಾಳೆ. ನನಗೂ ಗೊತ್ತು. ಆದರೆ ಅವನ ಪ್ರೂವ್ ಮಾಡಿದ್ದಾನೆ ಅನ್ನೋಕ್ಕೆ ಸಾಕ್ಷ್ಯಾಧಾರಗಳೇನೂ ಇಲ್ಲ. ಹಾಗಾದರೆ ಜಮುನ ಹೀಗೆ ನರಕಯಾತನೆ ಪಡಬೇಕಾ? ಇದರಿಂದ ಮುಕ್ತಿ? ಅವಳು ತಂದೆ ಉಯಿಲಿನ ಪ್ರಕಾರ ಆಸ್ತಿ ಅವನಿಗೆ ಹಾಗೂ ಅವಳ ಮಕ್ಕಳಿಗೆ ಹೋಗಬೇಕು. ಅವಳ ಮಕ್ಕಳು ಮೆಜಾರಿಟಿಗೆ ಬಂದ ಮೇಲೆ ಏನಾದರೂ ಮಾಡಬಹುದು. ಅಲ್ಲಿಯವರೆಗೆ ಸಿಂಹ ಅರೆಕ್ಷಣೆ ಯೋಚಿಸಿದರು. ದೇವಿರಯ್ಯನವರು ಸುಕುಮಾರನ ಹೆಸರಿಗೆ ತಮ್ಮ ಬಿಸ್ನೆಸ್ನ ಅರ್ಧ ಹಿಸ್ಸೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿಯೂ ಅವನ ಭಾಗ ಅವನಿಗೂ. ತದ ನಂತರ ಅವನ ಮಕ್ಕಳು ಅನುಭವಿಗಳು. ಅಲ್ಲಿಯೂ ಕೂಡ ಮಕ್ಕಳಿಗೆ ತದ ನಂತರವೇ ಬರೋದು. ಜಮುನಳನ್ನು ಅವನು ಅವಳ ಪಾಡಿಗೆ ಅವಳನ್ನು ಬಿಡುವಂತೆ ಮಾಡಬೇಕಲ್ಲ. ಅದಕ್ಕೆ ಡೈವರ್ಸ್ಗೆ ಕೇಸ್ ಫೈಲ್ ಮಾಡಬೇಕು. ಫಿಸಿಕಲ್ ಆ್ಯಂಡ್ ಟಾರ್ಚರ್ ಅಂತ ಪ್ರೂವ್ ಆಗಬೇಕು. ಅಲ್ಲಿಯವರೆಗೆ ಅವಳು ಕೋರ್ಟಿಗೆ ಅಲೆದಾಡಬೇಕಾದಿತ್ತು. ಸಾಕ್ಷಿಗಳು ಸರಿಯಾಗಿ ಸಿಗಬೇಕು. ಈಗ ಅವನು ಅವಳ ಗಂಡನಾಗಿರುವುದರಿಂದ ಅವಳಿಗೆ ಕಾನೂನುಬದ್ಧವಾಗಿ ಎಲ್ಲ ಆದ ನಂತರ ಸಿಗುತ್ತದೆ. ಸಿಂಹ ಹೇಳಿದಾಗ ಸರ್ವದಮನ ಒಪ್ಪಲಿಲ್ಲ. ಅದ್ಯಾರೋ ಪಾಂಚಾಲಿ ಅನ್ನೋಳನ್ನ, ಈಶ್ವರ್ನಂಥವ್ರನ್ನ ಅವನು ಇಟ್ಕೊಂಡಿರುವ ತನಕ ಎಲ್ಲ ಡೇಂಜರೇ. ಅವನಿಗೆ ಸಿಪ್ಪೆ ನೆಕ್ಕಿಸಿ ಹೋದರೆ ಜಮುನಳಿಗೆ ಏನೂ ಉಳಿಯೋಲ್ಲ. ಹೇಗಾದರೂ ಮಾಡಿ ಜಮುನ ಆರ್ಥಿಕವಾಗಿ ಬಲವಾಗಬೇಕು, ಸ್ವತಂತ್ರಳಾಗಬೇಕು. ನೀವು ಉಪ್ಪು ತಿಂದವರು, ನೀವು ಏನಾದರೂ ದಾರಿ ತೋರಿಸಬೇಕು. ಇಲ್ಲದಿದ್ದರೆ ಅವಳು ಹುಚ್ಚಿಯಾಗುತ್ತಾಳೆ. ಇಲ್ಲದಿದ್ದರೆ ಅವಳ ಮಕ್ಕಳು ಸಾವನ್ನಪ್ಪುತ್ತಾರೆ. ಸಿಂಹ ಪೆನ್ನೊಂದನ್ನೆತ್ತಿಕೊಂಡು ತಿರುಗಿಸಿದರು. ಅವನನ್ನು ಬೇರೆ ಎಲ್ಲಾದರೂ ಹಿಡಿದು ಕೋರ್ಟ್ ಹತ್ತಿಸಿದರೆ ಒಂದೊಂದಾಗಿ ಎಲ್ಲ ಹೊರಗೆಳೆಯಬಹುದು. ನಾನು ಅವನ ಅಡ್ವೊಕೇಟ್ ಆಗಿರುವುದರಿಂದ ಅವನ ವಿರುದ್ಧ ಏನೂ ಹೇಳಲಾರೆ. ಅವನು ಆಡಿಟರ್ ವೇದಾಂತನನ್ನು ಒಮ್ಮೆ ಭೇಟಿಯಾಗು. ಅವರೇನಾದರೂ ಸಹಾಯ ಮಾಡಬಹುದು. ಸರ್ವದಮನ ಅವರಿಗೆ ವಂದನೆ ಸಲ್ಲಿಸಿ ವೇದಾಂತರನ್ನು ನೋಡಲು ಹೊರಟ. ಆಸ್ತಿ ಹಿಡುವಳಿಯಲ್ಲಿ ಆಸ್ತಿಯ ಖರ್ಚು ವೆಚ್ಚಗಳಲ್ಲಿ ಬೇಕಾದಷ್ಟು ಕಾನೂನು ರಹಿತ ಹೆಜ್ಜೆ ಇಟ್ಟು ಕಂಟ್ಯಾಕ್ಸ್ ರಿಟರ್ನ್ಸ್ಗಳಲ್ಲಿ ಗೋಲುಮಾಲು ಮಾಡಿ ಕೊನೆಗೆ ಆ ತಪ್ಪನ್ನು ತನ್ನ ಆಡಿಟರ್ಸ್ ಮೇಲೆ ಹೊರಿಸಿ ಅಷ್ಟಿಷ್ಟು ತೆರಿಗೆ ಕಟ್ಟಿ ಮಿಕ್ಕವರ ಕೈ ಬಿಸಿ ಮಾಡಿ ಬಚಾವಾಗಿದ್ದ. ಅವನ ಆಡಿಟ್ಗಳಿಗಾಗಿ ಮುಂದುವರಿಯುವುದಿಲ್ಲವೆಂದು ವೇದಾಂತಂ ತಿಳಿಸಿದರು. ತಮಗೆ ಕೆಟ್ಟ ಹೆಸರು ತಂದ ಅವನ ಮೇಲೆ ಸಾಕಷ್ಟು ರೋಷವೂ ಇತ್ತು.
ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ.